ಕುಮಾರಸ್ವಾಮಿ ಈಗ ಕಮಲವಾಗಿದ್ದೀನಿ ಅಂದ್ಕೊಂಡಿದ್ದಾರೆ. ಅವರು ಕೊಚ್ಚಿಯಲ್ಲಿ ಬೆಳೆದಂತ ಕಮಲ ಅಂತ ಎಚ್ಡಿಕೆ ವಿರುದ್ಧ ಎಂಎಲ್ಸಿ ಪುಟ್ಟಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಅವರು ಕಮಲವಾಗಿಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದಾರೆ ಬಿಜೆಪಿ ಜೊತೆ ಕೈ ಜೋಡಿಸಿದ ಮೇಲೆ. ಆದ್ರೆ ಅವರು ಕೊಚ್ಚಿಯಲ್ಲಿ ಬೆಳೆದಂತ ಕಮಲ ಅಂತ ಎಂಎಲ್ಸಿ ಪುಟ್ಟಣ್ಣ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇವತ್ತು ಬೆಳಗ್ಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿರೋನು. ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ, ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ. ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರ್ತಕ್ಕಂಥವನು. ಈಗ ನೋಡಿ ಸರ್, ನಾವೆಲ್ಲ ಜೊತೆಲಿದ್ದಂಥವ್ರು. ಇವತ್ತಿಂದ ಏನು ನಾನು ದೊಡ್ಡ ಕಮಲವಾಗಿದ್ದೀನಿ ಅಂತ ಅನ್ಕೊಂಡವ್ರೆ ಕುಮಾರಸ್ವಾಮಿ ಅವರು. ಅವತ್ತು ಈ ಕೊಚ್ಚಲ ಬೆಳೆದಿರೋದು, ಕೊಚ್ಚಲ್ಲಿ ಬೆಳೆದಿರೋ ಕಮಲ ಇವತ್ತು ಈ ಕೆಸರಲ್ಲಿ ಬೆಳೆದಿರೋ ಕಮಲ ನಗ್ತದೆ, ಏನು ಮಾಡೋಕ್ಕಲ್ಲ. ಬಟ್ ಗೊಬ್ಬರ ಇದೆ, ಕೊಚ್ಚನೇ ಗೊಬ್ಬರ ಕರೆಕ್ಟಾ? ಹಾಗಾಗಿ ಇದನ್ನ ಸುಮ್ಮನೆ ಅನಗತ್ಯವಾಗಿ ಎಳೆದ್ರ ಬದಲು ಚೆಲುವರಾಯ ಸ್ವಾಮಿಯವ್ರ ಸ್ಟೇಟ್ಮೆಂಟ್ ನೋಡಿದೆ. ಯಾಕಂದ್ರೆ ಅವರೊಂದು ಹೇಳೋದು, ನಾವೊಂದು ಹೇಳೋದು, ಇದೆಲ್ಲ ಸರಿಯಲ್ಲ. ಅವ್ರಿಗೂ ಸರಿ ಇಲ್ಲ, ನಮಗೂ ಸರಿ ಇಲ್ಲ. ಏನಪ್ಪ ಜೊತೆಲಿದ್ರು ಹಿಂಗೆ ಮಾತಾಡ್ತಾರೆ ಅಂತ ನಮ್ಮನ್ನಂತಾರೆ, ಜೊತೆಲಿದ್ರು ಅಂತ ಅವ್ರು ಅಂತಾರೆ, ಮಾತಾಡ್ತಾರೆ ಅಂತ. ಆದರೆ ಒಂದೇನಪ್ಪ ಅಂತಂದರೆ ಇದಕ್ಕೊಂದು ಇತಿಶ್ರೀ ಆಡಬೇಕು. ನಾವೆಲ್ಲ ಬರ್ತೀವಿ, ಅವರು ಬರಲಿ, ಏನಿದೆ ಚರ್ಚೆ ಮಾಡ್ಬಿಡುವ. ಈ ರಾಜ್ಯದ ಜನತೆ ಬಿಟ್ಬಿಡುವ. ನಾವೇನೋ ಅವ್ರ ಹತ್ರ ಹೊಡ್ಕೊಂಡಿದ್ರೆ ಏನೋ ಮಾಡಿದರೆ ಅದು ಅವ್ರು ಹೇಳಲಿ, ನಾವೇನು ಮಾಡಿದ್ದೀವಿ ಅದು ಈಚೆ ಬರಲಿ. ಎಲ್ಲವೂ ಕೂಡ ಈ ರಾಜ್ಯದ ಜನ ತೀರ್ಮಾನ ಮಾಡಿ.